ಚಂದನ ವಾಹಿನಿಯ ನೆಲ್ಮೆಯ ವೀಕ್ಷಕರಿಗೆ ನಮಸ್ಕಾರ. ಕೃಷಿ ಇಲಾಖೆಯು ಪ್ರತಿ ವರ್ಷದಂತೆ ಈ ಬಾರಿಯೂ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಆಯೋಜಿಸಿದೆ. ಅಂದರೆ ಸಿರಿಧಾನ್ಯ ಮತ್ತು ಸಾವಯವದ ಜೊತೆಗೆ ಈ ಬಾರಿ ಉತ್ಪಾದನೋತ್ತರ ಕೃಷಿ ಎಂಬ ಒಂದು ಮುಖ್ಯ ಧ್ಯೇಯೋದ್ದೇಶದೊಂದಿಗೆ ರೈತರನ್ನು ಹೊಲದಿಂದ ಉದ್ಯಮದತ್ತ ಆರ್ಥಿಕವಾಗಿ ಸಬಲೀಕರಣ ಮಾಡುವ ಒಂದು ಸದುದ್ದೇಶದಿಂದ ಈ ಒಂದು ವಾಣಿಜ್ಯ ಮೇಳ ಬರುವ ಫೆಬ್ರವರಿ 6, 7 ಮತ್ತು 8ರಂದು ಬೆಂಗಳೂರು ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆತ್ಮೀಯ ಸಾರ್ವಜನಿಕರೇ, ಕೃಷಿ ಇಲಾಖೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಆಯೋಜಿಸುತ್ತಿದ್ದು, ಸಾವಯವ ಮತ್ತು ಸಿರಿಧಾನ್ಯಗಳ ಜೊತೆ ಕೃಷಿ ಪರಿಸರ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಹಾಗೂ ಬ್ರ್ಯಾಂಡಿಂಗ್ ಮತ್ತು ಸಾಲ ಸೌಲಭ್ಯ ಪರಿಕಲ್ಪನೆಗಳೊಂದಿಗೆ ರೈತರನ್ನು ಉದ್ಯಮಿಗಳಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಉತ್ಪಾದನೋತ್ತರ ಕೃಷಿ ಎಂಬ ಮುಖ್ಯ ಧ್ಯೇಯದೊಂದಿಗೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಆಯೋಜಿಸಿದೆ. ಇದೇ ಫೆಬ್ರವರಿ 6, 7 ಮತ್ತು 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಬನ್ನಿ, ಅನ್ವೇಷಿಸಿ, ಅವಲೋಕಿಸಿ. ಕೃಷಿ ಉತ್ಪನ್ನಗಳ ವೈವಿಧ್ಯಮಯ ಮಳಿಗೆಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ಳಿ. ಕೃಷಿ ಉತ್ಪನ್ನಗಳನ್ನು ಬಳಸೋಣ, ರೈತರ ಶ್ರಮವನ್ನು ಶ್ರೀಮಂತಗೊಳಿಸೋಣ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ವೀಕ್ಷಕರೇ, ಕೃಷಿ ಇಲಾಖೆ ಆಯೋಜಿಸಿರುವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಉತ್ಪಾದನೋತ್ತರ ಕೃಷಿಯ ಒಂದು ಕುರಿತಾಗಿ ಕೃಷಿ ಇಲಾಖೆಯಿಂದ ಪ್ರಾಯೋಜಿತ ಥಟ್ಟಂತೇಳಿ ಕ್ವಿಜ್ ಕಾರ್ಯಕ್ರಮವನ್ನು ಆಯೋಜಿಸಿದೆ. ದಯಮಾಡಿ ಆ ಒಂದು ಕ್ವಿಜ್ ಕಾರ್ಯಕ್ರಮವನ್ನು ಈಗ ನಾವು ವೀಕ್ಷಿಸೋಣ. ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಕೃಷಿ ವಾಣಿಜ್ಯ ಮೇಳ 2026 ಬೆಂಗಳೂರಿನಲ್ಲಿ ನಡೀತಾ ಇದೆ. ಈ ಅಂತಾರಾಷ್ಟ್ರೀಯ ಕೃಷಿ ವಾಣಿಜ್ಯ ಮೇಳ ಅಂದರೆ ಏನು, ಇದರ ಅಗತ್ಯ ಏನಿದೆ, ಇದರಿಂದ ನಮಗೆ ಮುಖ್ಯವಾಗಿ ರೈತರಿಗೆ ಆಗಬಹುದಾದ ಅನುಕೂಲತೆಗಳೇನು, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಅನೇಕ ರೈತರು ಬಂದಿದ್ದಾರೆ. ಈ ಕೃಷಿ ಮೇಳ ಅವರು ಮಾಡ್ತಾ ಇರ್ತಕ್ಕಂಥ ಕೃಷಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತಾ ಇದೆ, ಯಾವ ರೀತಿ ಅವರ ಹಣಕಾಸಿನ ಸ್ಥಿತಿಗತಿಯನ್ನು ಉತ್ತಮಪಡಿಸೋದಕ್ಕೆ ನೆರವಾಗ್ತಾ ಇದೆ, ಇಳುವರಿ ಹೆಚ್ಚು ಆಗೋದಕ್ಕೆ, ಮಾರಾಟ ಹೆಚ್ಚು ಆಗೋದಕ್ಕೆ, ಹಾಗೆಯೇ ಸ್ವತಃ ಉದ್ಯಮಿ ಆಗಲಿಕ್ಕೂ ಇದು ಅವಕಾಶ ಮಾಡಿಕೊಡುತ್ತಲ್ಲ, ಹೇಗೆ ಅನ್ನೋದನ್ನು ಅವರಿಂದಲೇ ತಿಳ್ಕೊಳ್ಳೋಣ. ಈ ವರ್ಷದ ವಾಣಿಜ್ಯ ಮೇಳದ ವಿಶೇಷ ಏನು ಅಂತ ಕೇಳೋದಾದರೆ, ಉತ್ಪಾದನೋತ್ತರ ಕೃಷಿ ಚಟುವಟಿಕೆಗಳು ಅಂದರೆ ರೈತರು ತಮ್ಮ ಬೆಳೆಗಳನ್ನು ಉತ್ಪಾದಿಸಿದ ಮೇಲೆ ಅವುಗಳಿಗೆ ನೀಡಬಹುದಾದ ಮೌಲ್ಯವರ್ಧನೆ ಏನಿದೆ, ಮಾರಾಟದ ವ್ಯವಸ್ಥೆ ಏನಿದೆ, ಸ್ವತಃ ಉದ್ಯಮಿಗಳಾಗುವ ಅವಕಾಶ ಏನಿದೆ, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಇದರ ಲಾಭವನ್ನು ನೇರವಾಗಿ ನಮ್ಮ ರೈತರು ಉದ್ಯಮಿಗಳಾಗಿ ಪಡೆಯುವ ಅವಕಾಶ ಉಂಟು. ಬನ್ನಿ, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರಮ್ಮ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಪಾವನ ವೈಜೆ ಅಂತ, ಬೆಂಗಳೂರಿಂದ ಬರ್ತಾ ಇದ್ದೀನಿ. ನಾನು ಮಿಲ್ಲೆಟ್ ಬೇಸ್ಡ್ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀನಿ ಸರ್. ವ್ಯಾಲ್ಯೂ ಆ್ಯಡೆಡ್ ಮಿಲೆಟ್ಸ್ ಬೇಸ್ಡ್, ನಮಗೆ ಅರ್ಥ ಆಗೋ ಹಾಗೆ ಕನ್ನಡದಲ್ಲಿ ಹೇಳ್ಬೋದು. ಸರ್, ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡ್ತಾ ಇದ್ದೀನಿ ಸರ್. ನಾನು ರೈತರ ಹತ್ರದಿಂದ ಸಿರಿಧಾನ್ಯಗಳನ್ನ ತಗೊಂಡು ಅದಕ್ಕೆ ಮೌಲ್ಯವರ್ಧನೆ ಮಾಡ್ತಾ ಇದ್ದೀನಿ. ಅಂದರೆ ಮೊಳಕೆ ಕಟ್ಟಿ ಹೆಲ್ತ್ ಮಿಕ್ಸ್ಗಳನ್ನ ಮಾಡ್ತಾ ಇದ್ದೀನಿ, ಮೊಳಕೆ ಕಟ್ಟಿರೋ ಹಿಟ್ಟುಗಳನ್ನ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀನಿ. 1 ಪಾಟ್ ಕುಕ್ಕಿಂಗ್ ಇದರಲ್ಲಿ ಮಾಡ್ತಾ ಇದ್ದೀನಿ ಸರ್ ನಾನು. ಅಂದರೆ ನೀವು ರೈತರಲ್ಲ, ಆದರೆ ರೈತರಿಂದ ಸಿರಿಧಾನ್ಯವನ್ನು ಕೊಂಡ್ಕೋತೀರಾ, ಆ ಸಿರಿಧಾನ್ಯವನ್ನು ಗ್ರಾಹಕರಿಗೆ ತಲುಪಿಸುವ ವಿವಿಧ ವಿಧಾನಗಳು, ಮಾಧ್ಯಮಗಳು ಅದನ್ನು ಮಾಡ್ತಾ ಇದೆ. ಹೌದು ಸರ್. ಖುಷಿ ಕೊಟ್ಟಂಥ ವಿಚಾರ ಅಂದರೆ ರೆಡಿ ಟು ಈಟ್, ಅಂದರೆ ಅಂಗಡಿಯಿಂದ ಕೊಂಡುಕೊಂಡುವಂಥ ಸಿರಿಧಾನ್ಯ ಉತ್ಪನ್ನಗಳು ಏನಿದೆ ಅದನ್ನು ಬಿಸಿ ಮಾಡಿ ನೇರವಾಗಿ ತಿನ್ನೋದು. ಹೌದು ಸರ್. ಅಡುಗೆಯ ಸಮಸ್ಯೆಯೇ ತಪ್ಪಿ ಹೋಯಿತು, ಸುಲಭ ಮಾಡಿದ್ವಿ ಸರ್. ಇದರಿಂದ ರೈತರಿಗೂ ಲಾಭವಾಗುತ್ತೆ, ನಿಮಗೂ ಲಾಭವಾಗುತ್ತೆ, ಹಾಗೆಯೇ ನಮ್ಮ ಗ್ರಾಹಕರಿಗೂ ಸಹ ಹೆಚ್ಚು ಶ್ರಮವಿಲ್ಲದೆ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಸರಳವಾಗಿ ಸುಲಭವಾಗಿ
ಮಿತ ವೆಚ್ಚದಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟು. ಇದನ್ನು ಮೌಲ್ಯವರ್ಧನೆ ಅಂತ ತಾವು ಹೇಳಿದಿರಿ. ಹೌದು ಸರ್. ಬಹಳ ಸಂತೋಷ. ನಮಸ್ಕಾರಮ್ಮ. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ದೀಪಾ ದಿಲೀಪ್ ಅಂತ. ನಾನು ಬೆಂಗಳೂರು ಆನೇಕಲ್ ತಾಲೂಕು ಸೊಪ್ಪಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ನಾನು ರೈತ ಮಹಿಳೆ. ನಾವು 2 ವರ್ಷದಿಂದ ನಮ್ಮ ಇರೋ ಜಮೀನಿನಲ್ಲಿ ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡು ಅದರಲ್ಲಿ ಏಕ ಬೆಳೆಗಿಂತ ಸಮಗ್ರ ಕೃಷಿ ಅಂದರೆ ಹೈನುಗಾರಿಕೆ ಆಗಿರ್ಬೋದು, ಪೌಲ್ಟ್ರಿ ಆಗಿರ್ಬೋದು, ಹಾಗೆ ಒಂದೇ ಬೆಳೆಯನ್ನು ಏಕ ಬೆಳೆಯನ್ನು ಬೆಳೆದೇನೆ ವಿಧ ವಿಧವಾದ ಬೆಳೆಗಳನ್ನು ಬೆಳೆದು ರೈತರು ಒಂದೇ ಬೆಳೆಗೆ ಅಳವಡಿಕೆ ಮಾಡ್ಕೊಂಡಿರ ಎಲ್ಲ ಬೆಳೆಗಳನ್ನು ಬೆಳೆದು ಯಾವ ರೀತಿ ಅವರ ಜೀವನವನ್ನು ಕಟ್ಕೋಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಒಂದೇ ಧಾನ್ಯ ಬೆಳೆಯೋದಕ್ಕಿಂತ ಹಲವು ಧಾನ್ಯಗಳನ್ನು ಬೆಳಿಬಹುದು ಅಂತ ಹೇಳಿದ್ರಿ. ಯಾವ ಹಲವು ಧಾನ್ಯಗಳು? ನೋಡಿ, ಇಂದಿನ ಕಾಲದಲ್ಲಿ ಬೆಳೀತಾರೆ ರಾಗಿಯನ್ನು ಏಕ ಬೆಳೆಯಾಗಿ ಯಾರೂ ಉಳುಮೆ ಮಾಡ್ತಾ ಇರಲಿಲ್ಲ. ರಾಗಿಯ ಜೊತೆಗೆ ಅವರೆ, ತೊಗರಿ, ಸಜ್ಜೆ, ಹಾಗೆ ಅವರ ಮನೆಗಳಿಗೆ ಬೇಕಾಗಿರ್ತಕ್ಕಂಥ ಹುರುಳಿ ಆಗಿರ್ಬೋದು, ಬೇಳೆಕಾಳುಗಳನ್ನು ಬೆಳ್ಕೊಂಡು ರಾಗಿಯನ್ನು ಬೆಳ್ಕೊಳ್ತಾ ಇದ್ರು. ಇತರ ಬೆಳೆಗಳನ್ನು ಜೊತೆಯಲ್ಲಿ ಬೆಳೆಯೋದ್ರಿಂದ ರಾಗಿಯ ಇಳುವರಿ ಕಡಿಮೆ ಆಗಲ್ವಾ? ಇಲ್ಲ, ರಾಗಿಯ ಇಳುವರಿ ಕಡಿಮೆ ಆಗೋದಿಲ್ಲ. ನೈಸರ್ಗಿಕವಾಗಿ ನಮ್ಮ ಸಾವಯವ ಗೊಬ್ಬರಗಳನ್ನು ಅಂದರೆ ಕೊಟ್ಟಿಗೆ ಗೊಬ್ಬರಗಳಾಗಿರ್ಬೋದು, ಹಸಿರೆಲೆ ಗೊಬ್ಬರಗಳನ್ನು ಅತಿ ಹೆಚ್ಚು ಯೂಸ್ ಮಾಡಿಕೊಂಡು ನಮ್ಮ ಭೂಮಿಯನ್ನು ಫಲವತ್ತತೆ ಮಾಡಿ ನಮ್ಮ ಭೂಮಿಯನ್ನು ಸಂರಕ್ಷಣೆ ನಾವು ಮಾಡಿಕೊಂಡಿದ್ದೇ ಆದರೆ ಏನು ರಾಸಾಯನಿಕದಲ್ಲಿ ಬರ್ತಾ ಇರೋ ಉತ್ಪನ್ನಕ್ಕಿಂತ ಹೆಚ್ಚು ಇಳುವರಿಯನ್ನು ನಾವು ಗಳಿಸ್ಬೋದು. ಹಸಿರೆಲೆ ಗೊಬ್ಬರವನ್ನು ನಾವು ನಮ್ಮ ಬದುಗಳಲ್ಲಿ ಮಾಡ್ಕೋಬೋದು. ನಮ್ಮ ಜಮೀನಿನ ಬದುಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಗ್ಲಿರ್ಸಿಡಿಯಾ ಗಿಡಗಳಾಗಲಿ ಅಥವಾ ಡಯಾಂಜ ಗಿಡಗಳಾಗಲಿ ಮತ್ತು ಹಸಿರೆಲೆ ಗೊಬ್ಬರಕ್ಕೆ ಬಳಸ್ತಕ್ಕಂಥ ಸೆಣಬು, ಉರುಳಿ, ಇತರೆ ಎಲೆಗಳನ್ನು ಬೆಳೆಸಿ ಅದನ್ನು ನಾವು ನಮ್ಮ ಭೂಮಿಗೆ ಸೇರಿಸ್ತಕ್ಕಂಥದ್ದು. ಅದರಿಂದ ನಮ್ಮ ಭೂಮಿಯ ಫಲವತ್ತತೆ ಅತಿ ಹೆಚ್ಚು ಆಗುತ್ತೆ. ಮತ್ತು ನಾವು ಕೊಟ್ಟಿಗೆ ಗೊಬ್ಬರವನ್ನು ಎಷ್ಟು ಟ್ರ್ಯಾಕ್ಟರ್ಗಳು ಟನ್ನುಗಳನ್ನು ಕೊಡ್ತೀವಿ ಅದರ 2ರಷ್ಟು ಗೊಬ್ಬರ ನಮಗೆ ಹಸಿರೆಲೆ ಗೊಬ್ಬರಗಳಲ್ಲಿ ಸಿಗುತ್ತೆ. ಇದಕ್ಕೆಲ್ಲ ತರಬೇತಿ ಕೊಡ್ತಾರಾ? ಹೌದು ಸರ್, ಇದಕ್ಕೆಲ್ಲ ತರಬೇತಿ ಕೃಷಿ ಇಲಾಖೆಯಿಂದನೂ ಸಿಗುತ್ತೆ. ನಮಗೆ RK ಶಾಲಾ ರಾಮಕೃಷ್ಣಪುರ ಇಂದ ಕೃಷಿ ಕೇಂದ್ರದಿಂದನೂ ನಮಗೆ ತರಬೇತಿ ಸಿಗುತ್ತೆ. ತುಂಬ ಸಂತೋಷಮ್ಮ, ತುಂಬ ಸಂತೋಷಮ್ಮ. ಸರ್, ತಮ್ಮ ಹೆಸರು ಹೇಳ್ತೀರಾ? ನಮಸ್ಕಾರ, ನಾನು VC ಹರಿಪ್ರಸಾದ್ ಅಂತ. ನಾನು ಹೈನುಗಾರಿಕೆ ಮಾಡ್ತಾಯಿದ್ದೀನಿ. 4-5 ವರ್ಷಗಳಿಂದ ಹೈನುಗಾರಿಕೆ ಮಾಡಿಕೊಂಡು ಅದರಲ್ಲಿ ಯಾವ್ಯಾವುದು ಆದಷ್ಟು ಪರಿಶುದ್ಧವಾಗಿರೋ ಪದಾರ್ಥ ಕೊಡಲಿಕ್ಕೆ, ಅಂದರೆ ದೇಸಿ ಹಸುಗಳನ್ನ ಸಾಕಿ ಅದರೊಳಗೆ ಬರೋ ಹಾಲು, ತುಪ್ಪ ಅದನ್ನೆಲ್ಲ ಆದಷ್ಟು ಪ್ಯೂರಾಗಿ ಒಂದು 100% ಆರ್ಗ್ಯಾನಿಕ್ ಆಗಿ ಸೊಸೈಟಿ ಕೊಡಬೇಕು ಅಂತ ಈ ಒಂದು 4-5 ವರ್ಷದಿಂದ ಮಾಡ್ತಾಯಿದ್ದೀನಿ. ಈಗ ನಿಮ್ಮ ಹತ್ರ ಎಷ್ಟು ಹಸುಗಳಿವೆ? ಒಂದು 250 ಹಸುಗಳಿದೆ ಸರ್. ಏನು ಆಹಾರ ಕೊಡ್ತೀವಿ? ಅದಕ್ಕೆಲ್ಲ ನಾವೇ ಬೆಳಿತೀವಿ ಸರ್. ಹುಲ್ಲು ಹತ್ತತ್ರ 4-5 ಎಕರೆ ಇದೆ, ಪ್ಲಸ್ ಅಲ್ಲೇ ಅಕ್ಕಪಕ್ಕ ಇರೋ ಒಂದು 10 ಎಕರೆ ಲೀಸ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಯಾವ್ಯಾವ್ದು ಬೆಳೆ ಬೇಕು ಅದು ಮಾಡ್ತೀವಿ. ಮತ್ತು ಬೇರೆ ರೀತಿಯಲ್ಲಿ ಒಣ ಹುಲ್ಲು ಎಲ್ಲ ಸೇಕರಿಸಿ ಅದನ್ನು ಮಾಡ್ತೀವಿ ಸರ್. ಈಗ ಹಸುಗಳಿಂದ ಹಾಲು ಕರಿಯೋದಕ್ಕೆ ಜನ ಇದ್ದಾರಾ ಅಥವಾ ಯಂತ್ರಗಳ ನೆರವು ತಗೋತೀರಾ? ಕೆಲವು ಹಸುಗಳಿಗೆ ಮಾತ್ರ ಯಂತ್ರ ತಗೋತೀವಿ ಸರ್. ಬಟ್ ಆದರೆ ಈ ದೇಸಿ ಹಸುಗಳಿಗೆಲ್ಲ ಯಾಕೆಂದರೆ ಅದು ಆ ಹಸುಗಳದ್ದು ದೊಡ್ಡದಾಗಿರ್ತದೆ. ಆಮೇಲೆ ಕೈನಲ್ಲಿ ಹಿಂಡಿದ್ರೆ ಸ್ವಲ್ಪ ರಿಸಲ್ಟ್ ಜಾಸ್ತಿ ಇರುತ್ತೆ. ಈ ಮಿಷಿನೆಲ್ಲ ಹಾಕಿದ್ರೆ ಅದು ಅಷ್ಟೊಂದು ಆಲ್ಮೋಸ್ಟ್ 10-15% ಕಮ್ಮಿ ಬರುತ್ತೆ. ಓಹೋ. ಆದ್ದರಿಂದ ಎಲ್ಲ ಜನ ಇದ್ದಾರೆ ಸರ್, ಹತ್ತತ್ರ ಒಂದು 35-40 ಜನ ಇದ್ದಾರೆ. ಅದನ್ನು ದಿನ ಅವರೇ ಕೈಯಿಂದ ಹಿಂಡ್ತಾರೆ. ಅಂದರೆ ಒಂದು 40 ಜನಕ್ಕೆ ಒಂದು ಉದ್ಯಮ, ಅಂದರೆ ಅವರಿಗೆ ಒಂದು ಹೊಟ್ಟೆಪಾಡಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಒಂದು ಕೆಲಸ ಕೊಟ್ಟಿದ್ದೀರಾ ಸರ್. ಅದೇ ನನ್ನ ಉದ್ದೇಶ ಅಂತ ಹೇಳಬಲ್ಲೆ ಸರ್. ಫುಡ್ ಫೀಲ್ಡಿಗೆ ಬಂದು ಆಲ್ಮೋಸ್ಟ್ ಒಂದು 50 ವರ್ಷ ಆಗೋಯ್ತು ಸರ್. 50 ವರ್ಷ ಆಗೋಯ್ತು. ಆದ್ದರಿಂದ ಪ್ರತಿಯೊಂದು ಪದಾರ್ಥ ನಾವೇ ಮಾಡ್ತೀವಿ. ಅದರದ್ದೇ ನಮ್ಮದೇ ಸಿಸ್ಟರ್ ಕನ್ಸರ್ನ್ ಇದೆ, ಅದರಿಂದನೇ ಮಾರ್ಕೆಟ್ ಮಾಡ್ತೀವಿ ಸರ್. ಈಗ ವಾಣಿಜ್ಯ ಮೇಳ ನಡೀತಾ ಇದೆ. ಹೌದು ಸರ್. ಅಲ್ವಾ? ಆ ವಾಣಿಜ್ಯ ಮೇಳ ನಿಮ್ಮ ಉತ್ಪನ್ನಗಳ ಮಾರಾಟಕ್ಕೆ ಏನಾದರೂ ಸಹಾಯ, ಮಾರ್ಗದರ್ಶನ ಇತ್ಯಾದಿಗಳನ್ನು ನೀಡುತ್ತಾ? ಸರ್ ಖಂಡಿತ ಸರ್. ಯಾಕೆಂದರೆ ನಾನು ಹುಟ್ಟು ರೈತ ಅಂತೂ ಅಲ್ಲ,
ಪ್ರತಿಯೊಂದು ಕಲ್ತ್ಕೋಬೇಕು, ಪ್ರತಿಯೊಂದು ತಿಳ್ಕೋಬೇಕು. ಈ ಥರ ಮೇಳಗಳಾದಾಗ ನಮ್ಗೆ ಈ ಥರ ಇದೆಯಾ, ಈ ಥರ ಎಲ್ಲ ಆಗುತ್ತಾ ಅನ್ನೋ ಒಂದು ಆಶ್ಚರ್ಯನೂ ಮೂಡಿಸುತ್ತೆ, ನಮಗೆ ಉತ್ಸಾಹನೂ ಸಿಗುತ್ತೆ. ಅದ್ರ ಜೊತೆಗೆ ಎಲ್ಲ ಸಬ್ಜೆಕ್ಟಲ್ಲೂ ಸರ್ಕಾರದಿಂದ ಸಹಕಾರ ಇದ್ದೇ ಇರುತ್ತೆ. ಈಗ ಇಷ್ಟೊಂದು ಹಸುಗಳಿದೆಯಲ್ಲ, ಆ ಗೊಬ್ಬರ ಮೇಲೆಲ್ಲ ನಿಮ್ಮ ಹೊಲಕ್ಕೆ ಅಂದರೆ ಹುಲ್ಲು ಗಿಲ್ಲು ಇತ್ಯಾದಿ ಬೆಳೆಯೋದಕ್ಕೆ ಬಳಸ್ತೀರಾ ಅಥವಾ ಮಾರಾಟ ಮಾಡ್ತೀರಾ? ಸರ್, ಎಲ್ಲರೂ ದೊಡ್ಡವರು ಹೇಳ್ದಂಗೆ ಹಸುವಿನಲ್ಲಿ ಬರೋ ಪದಾರ್ಥ ಒಂದು ಚೂರು ವೇಸ್ಟ್ ಆಗಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ನಿಜ ನಿಜ. ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಸಗಣಿ ಕಂಪ್ಲೀಟು 2 ರೀತಿಯಲ್ಲಿ ಮಿಷಿನ್ ಹಾಕ್ಕೊಂಡಿದ್ದೀವಿ. ಬ್ರಿಕೆಟ್ಸ್ ಮಾಡ್ತೀವಿ, ಅದನ್ನೇ ಒಲೆಗೂ ಯೂಸ್ ಮಾಡ್ತೀವಿ. ಆಮೇಲೆ ಕಂಪ್ಲೀಟು ಗೊಬ್ಬರ ಡ್ರೈ ಮಾಡಿ ಅದನ್ನು ಹೊರದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋರೊಬ್ಬರು ಏಜೆಂಟ್ ಇದ್ದಾರೆ, ಅವ್ರ ಮೂಲಕ ಅದನ್ನು ಮಾರ್ತೀವಿ. ಬಹಳ ಬಹಳ ಸಂತೋಷವಾಯಿತು ನಿಮ್ಮ ಜೊತೆ ಮಾತುಕತೆ ಆಡಿದ್ದು. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಗಿರೀಶ ಬೀಜಿ ಅಂತ ಹೇಳಿ. ನಾವು ಹೊಸದುರ್ಗ ತಾಲೂಕು ಶ್ರೀರಾಮಪುರದಲ್ಲಿ ದುರ್ಗದ ಸಿರಿಧಾನ್ಯ ರೈತ ಉತ್ಪಾದಕರ ಕಂಪನಿಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗಾಗಲೇ ಈ ಕಂಪನಿ ಪ್ರಾರಂಭವಾಗಿ 4 ವರ್ಷಗಳು ಆಗಿದೆ. ರೈತ ಕಂಪನಿ ಅಂದರೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಅಂತಕ್ಕಂಥ ಧ್ಯೇಯದೊಂದಿಗೆ ಇವತ್ತಿನ ದಿವಸ ಸರ್ಕಾರ ರೈತ ಉತ್ಪಾದಕರ ಕಂಪ್ನಿಗಳನ್ನು ಮಾಡ್ತಾಯಿದೆ. ಇದರ ಮೂಲ ಉದ್ದೇಶ ರೈತನೂ ಸಹ ಉದ್ಯಮಿದಾರನಾಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಎಲ್ಲ ರೈತರು ಸಹ ಉದ್ಯಮಿದಾರರ ಆಗಲ್ಲ. ಆದರೆ ಎಲ್ಲ ರೈತರಲ್ಲೂ ಚಿಕ್ಕ ಹಿಡುವಳಿಗಳು ಮಾತ್ರ ಇರತಕ್ಕಂಥದ್ದು. ಆ ಹಿಡುವಳಿ ಇರತಕ್ಕಂಥ ಎಲ್ಲ ರೈತರನ್ನು ಸೇರಿಸಿ ಅವರನ್ನು ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಪದಾರ್ಥಗಳನ್ನು ಅವರು ಒಂದು ಕಂಪ್ನಿಯನ್ನು ಕಟ್ಟಿ ಉದ್ಯಮಿದಾರನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ಸರ್ಕಾರ ಹಲವು ಇಲಾಖೆಗಳ ಮೂಲಕ ರೈತ ಉತ್ಪಾದಕರ ಕಂಪ್ನಿಗಳನ್ನು ಮಾಡ್ತಾಯಿದೆ ಸರ್. ಈ ನಮ್ಮ ಕಂಪ್ನಿ ನಬಾರ್ಡ್ ಸ್ಪಾನ್ಸರ್ ವತಿಯಿಂದ ಆಗಿರ್ತಕ್ಕಂಥ ಒಂದು ಕಂಪ್ನಿ. ಈಗಾಗಲೇ ನಮ್ಮ ಒಂದು ಹೊಸದುರ್ಗ ತಾಲೂಕು ಇಡೀ ಕರ್ನಾಟಕದಲ್ಲಿ ಸಿರಿಧಾನ್ಯವನ್ನು ಹೆಚ್ಚು ಬೆಳೀತಕ್ಕಂಥ ಒಂದು ಪ್ರದೇಶ. ಪ್ರತಿ ವರ್ಷವೂ ಸಹ 70 ಎಕರೆಗಿಂತ ಹೆಚ್ಚು ಸಿರಿಧಾನ್ಯವನ್ನು ನಮ್ಮ ಪ್ರದೇಶದಲ್ಲಿ ಬೆಳೀತಾ ಇದೆ. ಆ ಸಿರಿಧಾನ್ಯವನ್ನು ಬೆಳೆದಂಥ ರೈತರು ಏನು ಮಾಡ್ತಾಯಿದ್ರು, ಪ್ರಾರಂಭದಲ್ಲಿ ಬೆಳೆದದ್ದನ್ನು ನೇರವಾಗಿ ಮಾರುಕಟ್ಟೆಗೆ ತಲುಪಿಸ್ತಾಯಿದ್ರು. ಆವಾಗ ಅದರ ಬೆಲೆ ಕಡಿಮೆ ಇರುತ್ತೆ. ಯಾವಾಗ ರೈತ ಆ ಪದಾರ್ಥವನ್ನು ಬೆಳೆದಂಥ ಪದಾರ್ಥವನ್ನು ಮೌಲ್ಯವರ್ಧನೆ ಮಾಡ್ತಾನೆ, ಆವಾಗ ಅದ್ರ ವ್ಯಾಲ್ಯೂ, ಆ ಮೌಲ್ಯ ಜಾಸ್ತಿ ಆಗುತ್ತೆ. ಆ ಉದ್ದೇಶದಿಂದ ರೈತ ಉತ್ಪಾದಕರ ಕಂಪನಿಗಳ ಮೂಲಕ ರೈತ ಬೆಳೆದಂಥ ಬೆಳೆಯನ್ನು ಮೌಲ್ಯವರ್ಧನೆ ಮಾಡಿ ತನ್ನದೇ ಆದ ಬ್ರ್ಯಾಂಡ್ ಅಡಿನಲ್ಲಿ ಮಾರುಕಟ್ಟೆಯನ್ನು ಮಾಡಿದ್ದೇ ಆದರೆ ಆ ಕಂಪ್ನಿ ಮೂಲಕ ರೈತ ಉದ್ಯಮಿದಾರನಾಗಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ರೈತ ಉತ್ಪಾದಕರ ಕಂಪ್ನಿಗಳನ್ನು ಮಾಡ್ತಾಯಿದೆ. ನಮ್ಮ ಒಂದು ಕಂಪ್ನಿನಲ್ಲಿ 1493 ಜನ ರೈತರಿದ್ದಾರೆ. ಈಗಾಗಲೇ 15 ಲಕ್ಷ ನಮ್ಮ ರೈತರಿಂದ ಪ್ರತಿಯೊಬ್ಬರಿಂದ 1,000 15 ಲಕ್ಷ ಷೇರು ಬಂಡವಾಳ ಐತೆ. ಸರ್ಕಾರನೂ ಸಹ 15 ಲಕ್ಷ ಈಕ್ವಿಟಿ ಗ್ರ್ಯಾಂಟಾಗಿ ಟೋಟಲ್ 30 ಲಕ್ಷ ನಮ್ಮ ಒಂದು ಷೇರು ಬಂಡವಾಳದಲ್ಲಿ ಪ್ರತಿ ವರ್ಷವೂ ಸಹ 1 ರಿಂದ 2 ಕೋಟಿ ಸಹ ನಾವು ವ್ಯವಹಾರವನ್ನು ಮಾಡಿ ಈಗಾಗಲೇ ಕಂಪ್ನಿ ಪ್ರತಿ ವರ್ಷವೂ 3 ರಿಂದ 4 ಲಕ್ಷ ಲಾಭವೂ ಸಹ ಗಳಿಸ್ತಾ ಐತೆ. ಬಂದಂಥ ಲಾಭ ಪ್ರತಿ ವರ್ಷವೂ ಸಹ ರೈತರಿಗೆ ಡಿವಿಡೆಂಟಾಗಿ ಕೊಡಬೇಕು, ಕಂಪ್ನಿ ಬೆಳಿಬೇಕು ಅನ್ನೋ ಉದ್ದೇಶದಿಂದಲೇ ರೈತ ಉತ್ಪಾದಕರ ಕಂಪ್ನಿಯನ್ನು ಮಾಡ್ತಾಯಿದೆ ಸರ್. ಈಗ ನೀವು ಹೇಳಿದ್ದಂದರೆ ನಿಮ್ಮ ಸಂಸ್ಥೆ ಮೌಲ್ಯವರ್ಧನೆ ಅಂತ ಹೇಳಿದ್ರಿ. ಹೌದಲ್ವಾ? ಈ ಥರ ಸಂಸ್ಥೆಗಳು ನಮ್ಮ ಕರ್ನಾಟಕದಲ್ಲಿ ಎಷ್ಟಿವೆ? 400ಕ್ಕೂ ಹೆಚ್ಚು ಸಂಸ್ಥೆಗಳು ರೈತ ಉತ್ಪಾದಕರ ಕಂಪ್ನಿ ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ ಸರ್. ಈಗ ನಮ್ಮ ಒಂದು ಕಂಪ್ನಿನೂ ಸಹ ಕೃಷಿ ಇಲಾಖೆಯ ಆಹಾರ ಪೌಷ್ಟಿಕ ಭದ್ರತೆ ಅಂತಕ್ಕಂಥ ಯೋಜನೆ ಅಡಿಯಲ್ಲಿ 50 ಲಕ್ಷ ಸಹಾಯಧನ ಕೊಟ್ಟಿದೆ. ಆ 50 ಲಕ್ಷದಲ್ಲಿ ನಾವು 1 ಕೋಟಿ ಸಹಾಯಧನವನ್ನು ಬ್ಯಾಂಕಿನಿಂದ ಸಾಲವನ್ನು ಪಡೆದು ಒಂದು ಸಿರಿಧಾನ್ಯ ಸಂಸ್ಕರಣಾ ಘಟಕವನ್ನು ಹಾಕಿದ್ದೀವಿ ಸರ್. ಅದರಲ್ಲಿ ನಾವು ರೈತ ಬೆಳೆದಂಥ ಏನು ಸಾವೆ ಇರ್ಬೋದು, ರಾಗಿ ಇರ್ಬೋದು, ಅದನ್ನು ನಾವು ಖರೀದಿ ಮಾಡಿ ಮಾರುಕಟ್ಟೆಯ ಬೆಲೆಗೆ, ನಿಗದಿತ ಬೆಲೆಗೆ ಖರೀದಿ ಮಾಡಿ ಅದನ್ನು ನಾವು ಆ ಸಂಸ್ಕರಣಾ ಘಟಕದಲ್ಲಿ ಸಂಸ್ಕರಣೆಯನ್ನು ಮಾಡಿ ಮೌಲ್ಯವರ್ಧನೆ ಮಾಡಿ ಹೊಸ ಸಿರಿ ಅಂತಕ್ಕಂಥ ಬ್ರ್ಯಾಂಡ್ ಅಡಿನಲ್ಲಿ ನಾವು ಸಾವಕ್ಕಿ, ಈ ನವಣೆ ಅಕ್ಕಿ, ಇದನ್ನು ನಾವು ಹೊಸ ಸಿರಿ ಅಂತಕ್ಕಂಥ ಬ್ರ್ಯಾಂಡ್ ಅಡಿನಲ್ಲಿ ಇವತ್ತು ನಾವು ಮಾರುಕಟ್ಟೆಯನ್ನು ಮಾಡ್ತಾಯಿದ್ದೀವಿ ಸರ್. ತುಂಬ ಸಂತೋಷವಾಯಿತು, ಒಳ್ಳೆ ಮಾಹಿತಿ ತಾವು ತಿಳಿಸ್ಕೊಟ್ಟಿದ್ದೀರಾ ಸರ್. ತಮ್ಮ ಹೆಸರು? ಸರ್ ನಮಸ್ತೆ, ನನ್ನ ಹೆಸರು ಯೋಗೇಶ್ ನಿಂಗೇಗೌಡ ಅಂತ. ನಾನು ಚನ್ನಪಟ್ಟಣದಿಂದ ಬಂದಿದ್ದೀನಿ. ನಾನು ಬೇಸಿಕಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ. ಇವಾಗ ನಾನು ಸಿರಿಧಾನ್ಯ ಉದ್ಯಮಿ ಅಂತ ಎಲ್ಲ ಹೇಳ್ತಾರೆ. ನಾನೊಂದು 21 ಎಕರೆಯಲ್ಲಿ ಎಲ್ಲ ಥರದ ಸಿರಿಧಾನ್ಯಗಳನ್ನ ಬೆಳೆದು ಸಂಸ್ಕರಣಾ ಕೇಂದ್ರನ ಸ್ಥಾಪಿಸಿ ಅದರಲ್ಲೇ ಕ್ಲೀನಿಂಗ್ ಮಾಡಿ ಎಲ್ಲ ಥರದ್ದನ್ನು ಪ್ಯಾಕಿಂಗ್ ಮಾಡಿ ಅದನ್ನು ಬ್ರ್ಯಾಂಡ್ ಮಾಡಿ ನಮ್ಮ ಲೋಕಲ್ ಚನ್ನಪಟ್ಟಣದಲ್ಲಿ ಎಲ್ರಿಗೂ ಹೋಮ್ ಡೆಲಿವರಿ ಕೊಡುವಂಥದ್ದು
ಇದೆ ನಮ್ಮ ಶಾಪಿಂದ. ಬೇರೆ ಬೇರೆ ಸಿರಿಧಾನ್ಯಗಳನ್ನು ಎಲ್ಲ ಬೆಳೆದಿರಿ. ಹಾ. ಬೆಳೆದಾದ್ಮೇಲೆ ಅದನ್ನು ಸಂಸ್ಕರಣಗೊಳಿಸಿದ್ದೀರಿ. ಸಂಸ್ಕರಣಗೊಳಿಸೋಕ್ಕೆ ಯಾರೂ ನಮಗೆ ಪ್ರಾಪರಾಗಿ ಸಪೋರ್ಟ್ ಮಾಡದಿರೋ ಕಾರಣಕ್ಕೆ ಸಂಸ್ಕರಣಾ ಘಟಕನೂ ನಾನು ಓಪನ್ ನೀವೇ ಮಾಡಿದ್ದೀನಿ. ಜೊತೆಗೆ ಪ್ಯಾಕ್ ಮಾಡ್ತೀವಿ. ಪ್ಯಾಕು ಮಾಡಿದ್ದೀನಿ. ಅದರಿಂದ ಮೌಲ್ಯವರ್ಧಕ, ಅದರಿಂದ ಹಿಟ್ಗಳು ಮಾಡಿ ಅದನ್ನು ಸಂಜೀವಿನಿ 21 ಅನ್ನು ಬ್ರ್ಯಾಂಡ್ ಮಾಡಿ ಎಲ್ಲರಿಗೂ ಹೋಮ್ ಡೆಲಿವರಿ ಕೊಡುವಂಥ ಮನೆಗಳು ಡೆಲಿವರಿ ವಿತರಿಸ್ತೀವಿ. ಅದ್ರ ಜೊತೆಗೆ ನಮ್ಮದೇ ಆದಂಥ ಒಂದು 5-6 ಗಾಣಗಳಿರೋದ್ರಿಂದ ಎಲ್ಲ ವಿಧವಾದ ಗಾಣದ ಎಣ್ಣೆಗಳು ಮಾಡಿ, ಮತ್ತು ನಮ್ಮಲ್ಲೇ ಫ್ಲೋರಿಂಗ್ ಮಿಲ್ ಇರೋದ್ರಿಂದ ಫ್ಲೋರ್ ಮಾಡಿ ಕಸ್ಟಮರ್ಗೆ ಡೆಲಿವರಿ ಕೊಡ್ತೀವಿ. ಮತ್ತು ಅದ್ರ ಜೊತೆಗೆ ಯಾರೇ ನಮ್ಮ ಸುತ್ತಮುತ್ತ ರೈತರು ಬೆಳೆದಂಥ ಪದಾರ್ಥಕ್ಕೆ ನಾವು ಏನೂ ₹1 ಮಾರ್ಜಿನ್ ಇಡದೆ ರೈತರಿಂದ ನೇರ ಮಾರಾಟ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರಿಗೂ ನಾವು ಗ್ರೂಪಲ್ಲಿ ಆ್ಯಡ್ ಮಾಡಿ ಎಲ್ರಿಗೂ ಕಳಿಸಿ ಅದೊಂದು ಸೇವೆ ಥರ ಮಾಡ್ತಾಯಿದ್ದೀವಿ. ನೀವು ಮಾರಾಟ ಮಾಡುವ ಬೆಲೆಗೂ ಪ್ರತಿಶತ ಎಷ್ಟು ವ್ಯತ್ಯಾಸ ಆಗ್ಬೋದು? ಯಾವುದ್ರಲ್ಲಿ ಕೇಳ್ತಾ ಇದ್ದಾರೆ? ಗಾಣದ ಎಣ್ಣೆ ಬಗ್ಗೆ ಕೇಳ್ತಾ ಇದ್ದಾರೆ. ಎರಡು. ಗಾಣದ ಎಣ್ಣೆಯಲ್ಲಿ ನಮಗೇನು ಇನ್ಪುಟ್ ಬರುತ್ತೆ ನಾವು 10% ಮಾರ್ಜಿನ್ ಅಂತ ಇಟ್ಟು ನಾವು ಮಾರ್ಕೆಟಿಗೆ ಸಪ್ಲೈ ಕೊಡ್ತೀವಿ. ಮತ್ತು ಈ ರೈತರಿಂದ ತಂದಿರುವಂಥ ಹಣ್ಣು ಹಂಪಲು ತರಕಾರಿ ಸೊಪ್ಪು ಇದನ್ನೆಲ್ಲ ರೈತರಿಗೆ ಬಿಟ್ಕೊಟ್ಟಿದ್ದೀವಿ. ಅದರಲ್ಲಿ ಏನೂ ₹1 ಮಾರ್ಜಿನ್ ಇಲ್ಲ. ಅವ್ರು ನೀವು ತಂದು ₹10 ಅಂತ ಹೇಳಿದ್ರೆ ₹10ಗೆ ಮಾಡ್ತೀವಿ. ಇವತ್ತು ನೀವು ನಮ್ಮದು ಗ್ರೂಪ್ ಇದೆ, ನೀವು ಆ್ಯಡ್ ಆಗಿ ನೋಡ್ಬೋದು. ಇವತ್ತು 1 kg ಸಪೋಟ ₹30 ಕೊಡ್ತಾ ಇದ್ದೀವಿ. ಅದೇ ಸಪೋಟ ನಿಮಗೆ ಬೆಂಗಳೂರಲ್ಲಿ ₹100 ಇದೆ. ಅದನ್ನೇ ಕೇಳಿದ್ದು ನಾನು. ಮಾರುಕಟ್ಟೆಗೂ ನೀವು ತುಂಬಾ ವ್ಯತ್ಯಾಸ ಇದೆ. ಯಾಕೆಂದ್ರೆ ರೈತರ ಹತ್ರ ಪರ್ಚೇಸ್ ಮಾಡೋದೇ ಆ ರೇಟ್ ಇರುತ್ತೆ. ನಾವು ರೈತರಿಗೆ ಅದೇ ರೇಟ್ ಕೊಟ್ಟು ನಾವು ತಗೊಂಡು ನಾವು ಮಾರ್ತೀವಿ. ಇಲ್ಲಿ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಿ. ಅಭಿನಂದನೆಗಳು ತಮಗೆ. ನಮಸ್ಕಾರಮ್ಮ. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು PM ಸುಮಾ ಅಂತೇಳಿ ಸರ್. ನಮ್ಮದು ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲೂಕು, ಹಾನಿವಾಳ ನಮ್ಮದು ಗ್ರಾಮ. ಹಾನಿವಾಳದಲ್ಲಿ ನಾವು ರೈತ ಮಹಿಳೆ ಆಗಿದ್ದೀವಿ. ಅದೇ ಒಂದು ಸಂಸ್ಥೆಯಲ್ಲಿ, ನಿಸರ್ಗ ಸಂಸ್ಥೆಯಲ್ಲಿ ನಾನು ಸಮುದಾಯ ಸಂಘಟಕಳಾಗಿ ಕೆಲಸನೂ ಕೂಡ ಮಾಡ್ತಾ ಇದ್ದೀನಿ. ಸಮುದಾಯ ಸಂಘಟನೆ ಆಗಿ ಅಂತಂದರೆ ಮಹಿಳೆಯರ ಬಲವರ್ಧನೆ ಮತ್ತು ಆದಾಯ ಬರುವಂಥ ಚಟುವಟಿಕೆಯಲ್ಲಿ ಕೈಗೊಳ್ಳೋದಕ್ಕೋಸ್ಕರ ಈ ನಮ್ಮ ಒಂದು ಹೊಸದುರ್ಗ ತಾಲೂಕನ್ನು ಸಿರಿಧಾನ್ಯದ ತವರೂರು ಅಂತ ಕರಿತಾ ಇದ್ದಾರೆ ಸರ್. ಹಾಗಾಗಿ ಸಿರಿಧಾನ್ಯದ ತವರೂರಲ್ಲಿ ನಮ್ಮ ರೈತ ಮಹಿಳೆಯರು ಬೆಳೆದಂಥ ಸಿರಿಧಾನ್ಯವನ್ನು ಅದನ್ನು ಹಾಗೇ ನಾವು ಮಾರುಕಟ್ಟೆಗೆ ಬಿಟ್ಟರೆ ಅದಕ್ಕೆ ಸರಿಯಾದ ರೀತಿಯಾದ ಬೆಲೆ ಸಿಗೋದಿಲ್ಲ ಅನ್ನೋ ಒಂದು ಇದು ಇಟ್ಕೊಂಡು ನಾವು ಮಹಿಳೆಯರಿಗೆ ಇದ್ರ ಬಗ್ಗೆ ಹೆಚ್ಚು ಸ್ವಲ್ಪ ಅವೇರ್ನೆಸ್ ಅಂದರೆ ಅರಿವಿನ ಕಾರ್ಯಕ್ರಮನ ಕೊಟ್ಟು ಆ ಒಂದು ಬೆಳೆನ ಯಾವ ರೀತಿಯಾಗಿ ನಾವು ಮನೆಯಲ್ಲಿ ತಂದಿಟ್ಕೊಂಡು ನಮಗೆ ಸಮಯ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಾವು ರೈತ ಮಹಿಳೆಯರಾಗಿ ರೈತರಾಗಿರೋದ್ರಿಂದ ಆ ಒಂದು ಸಾವೆ ಅಕ್ಕಿ ಇರ್ಬೋದು ಅಥವಾ ನವಣೆ ಅಕ್ಕಿ ಇರ್ಬೋದು, ಇದನ್ನೆಲ್ಲ ಬೇಯಿಸಿ ಅದನ್ನು ಕುಟ್ಟಿ ಮಿಷನ್ನಿಗೆ ಹಾಕಿ 1 kg ಅಕ್ಕಿಗೆ ಹಾಗೇ ಕೊಡೋಕ್ಕೋದ್ರೆ ₹40 ತೊಗೊಳ್ತಾರೆ. ಅದೇ 1 kg ಅಕ್ಕಿನ ನಾವು ಪ್ಯಾಕೆಟ್ ಮಾಡಿ ಕೊಡೋಕ್ಕೋದ್ರೆ ಅದರೊಂದು ₹130ರಿಂದ ₹150 1 kg ಅಕ್ಕಿಗೆ ಬೆಲೆ ಸಿಗುತ್ತೆ. ಹಾಗಾಗಿ ಈ ಥರ ಮಾಡೋದ್ರಿಂದ ಮಹಿಳೆಯರಿಗೆ ಅವರ ಆದಾಯ ಬರುವಂಥ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಾಗ ಅವರ ಕುಟುಂಬವನ್ನು ಸ್ವಲ್ಪ ಒಂದು ಹಂತವಾಗಿ ಮೇಲ್ತರಲಿಕ್ಕೂ ಸಾಧ್ಯ ಆಗುತ್ತೆ. ಈಗ ನಾನು ಕೊಂಡ್ಕೋಬೇಕು ನಿಮ್ಮ ಸಿರಿಧಾನ್ಯದ ಚುರುಮರಿ, ಮಾರುಕಟ್ಟೆಯಲ್ಲಿ ಸಿಗುತ್ತಾ? ಖಂಡಿತ ಸರ್. ನಮ್ಮ ಮಾರುಕಟ್ಟೆನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಾವೊಂದು ಮಾಡಿಬಿಟ್ಟು ಅಂಗಡಿಗಳಿಗೆ, ನಮ್ಮ ಲೋಕಲಲ್ಲಿ ಇರೋಂಥ ಅಂಗಡಿಗಳಿಗೆ ಬೇಡಿಕೆ ಇರೋ ಅಂಥ ಕಡೆ ಕೊಡ್ತೀವಿ. ಫೋನ್ ಮಾಡಿಬಿಟ್ಟು ಅವರು ತರಿಸ್ಕೊಳ್ಳೋ ಅಂಥ ವ್ಯವಸ್ಥೆನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ರಾಜ್ಯಾದ್ಯಂತ ನಿಮ್ಮ ಚಟುವಟಿಕೆ ಹೆಚ್ಚಲಿ ಅಂತ ಆಶಿಸ್ತಾ. ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಶೋಭಾ ಅಂತ ಸರ್. ನಾನು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿಂದ ಬರ್ತಾ ಇದ್ದೀನಿ. ನನ್ನೂರು ಆದ್ರಿಕಟ್ಟೆ ಅಂತ. ನನ್ನ ಪರಿಚಯ ಹೇಳಬೇಕು ಅಂದರೆ ನಾನು ಮೂಲತಃ ರೈತ ಮಹಿಳೆ. ನಾನು ಈಗ ಒಬ್ಬ ಉದ್ಯಮಿಯಾಗಿ ಅಂದರೆ ಬೆಳೆದಂಥ ಒಂದಷ್ಟು ಸಿರಿಧಾನ್ಯಗಳಿರ್ಬೋದು, ಬೇರೆ ಬೆಳೆಗಳನ್ನಿರ್ಬೋದು, ಅದನ್ನು ಮೌಲ್ಯವರ್ಧನೆಯನ್ನು ಮಾಡುವಂಥ ಒಂದು ಸ್ವಸಹಾಯ ಸಂಘದಲ್ಲಿ ಇತ್ಕೊಂಡು ನಾವು ನಮ್ಮೂರಲ್ಲಿ ಶ್ರೀ ಒನಕೆ ಓಬವ್ವ ರೈತ ಮಹಿಳಾ ಸ್ವಸಹಾಯ ಸಂಘವನ್ನು ಕಟ್ಟಿ ಆ ಸ್ವಸಹಾಯ ಸಂಘದ ಮುಖಾಂತರ ಒಂದಷ್ಟು ವ್ಯಾಲ್ಯೂ ಅಡಿಷನ್ ಮೌಲ್ಯವರ್ಧನೆಯನ್ನು ಮಾಡ್ತಾಯಿದ್ದೀವಿ ಸರ್. ನಮ್ಮಲ್ಲಿ ಈಗ ಮೇಯ್ನ್ ಬೆಳೆ ಅಂತ ಹೇಳೋದಾದರೆ ನಮ್ಮದು ಹೊಸದುರ್ಗದಲ್ಲಿ ಗೊತ್ತಾಗಿದೆ ಸಿರಿಧಾನ್ಯಗಳ ನಾಡು ಅಂತೇಳಿ. ನಾವು ರೈತರು ಬೆವರು ಸುರಿಸಿ ಬೆಳಿತೀವಿ, ಆದರೆ ನಮಗೆ ಲಾಭ ಕಡಿಮೆ. ಆ ಲಾಭ ನಮಗೆ ಬರಬೇಕು ಅಂದರೆ ನಾವು ಬರೀ ಬೆಳೆದಂಥ ಒಂದು ಕಚ್ಚಾ ಮಾಲನ್ನು ಮಾರ್ಕೆಟ್ಗೆ ಹಾಕಿದರೆ ಅದರ ಬೆಲೆ ಕಡಿಮೆ. ಅದನ್ನು ಒಂದು ರೂಪಾಂತರವನ್ನು ಮಾಡಿದರೆ ಅದರ ಬೆಲೆ ಜಾಸ್ತಿ ಅಂತ ಕಂಡ್ಕೊಂಡು ಸಾವೆಯನ್ನು ನಾವು ಕುಸುತ್ತಾ ಇದ್ವಿ. ಅದನ್ನು ಕುಸಿವಿ ಮತ್ತೆ ಒಣಗಿಸಿ ಅದನ್ನು ಪ್ರೋಸೆಸಿಂಗ್, ಆ ಸಿಪ್ಪೆಯನ್ನು ತೆಗೆದು ಊಟ ಮಾಡ್ತಾಯಿದ್ವಿ. ಆ ಥರ ಅದನ್ನು ನಾವು ಒಂದು ಕೊರೋನಾ ಸಂದರ್ಭದಲ್ಲಿ ನಮ್ಮಲ್ಲಿ
ಕೊರೋನಾ ಬಿದ್ದಾಗ ಮಾರ್ಕೆಟ್ ಹೋಯ್ತು, ಒಂದು 16 ಚೀಲ ಸಾವೆ ಮನೆಯಲ್ಲೇ ಉಳಿತು. ಆವಾಗ ನನ್ನ ಸ್ನೇಹಿತರು, ಸ್ವಸಹಾಯ ಸಂಘದ ಸ್ನೇಹಿತರನ್ನ ಕರ್ಕೊಂಡು ನಾವು ಆ ಅಕ್ಕಿ ತಯಾರು ಮಾಡಿದ್ವಿ. ಒಂದು 30 ರೂಪಾಯಿಗೆ ಹೋಗ್ತಿದ್ದಂಥ ಸಾವೆ ನಾವು ಅದ್ರ ರೂಪಾಂತರ ಮಾಡಿದಾಗ ಸುಮಾರು 150ರಿಂದ 200 ರೂಪಾಯಿ ತನಕ ನಾವು ಅದನ್ನು ಮಾರಾಟ ಮಾಡೋಕ್ಕಾಯ್ತು ಸರ್. ತುಂಬ ಸಂತೋಷ, ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಿ. ಇದನ್ನು ದಯವಿಟ್ಟು ಮುಂದುವರಿಸಿ. ಸರ್, ತಮ್ಮ ಹೆಸರು? ನಾನು ವೀರ್ ಕೆಂಪಣ್ಣ ಅಂತ, ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿದ್ದೀನಿ. ಕುರಿ ಸಾಕಣೆಯಲ್ಲಿ ವೈಜ್ಞಾನಿಕ ಕುರಿ ಸಾಕಣೆ ಮಾಡಬೇಕು ಅಂತ ಯೋಚನೆ ಬಂದು ಮಾಡಿದೆ. 46 ವರ್ಷ ಆಯಿತು. ಆವತ್ತಿನಿಂದ ನಾನು ಅದನ್ನೇ ಹಿಡಿದು ಮಿಶ್ರತಳಿ ಕುರಿಗಳನ್ನ ತೊಗೊಂಬಂದೆ. ಮಿಶ್ರತಳಿ ಕುರಿಗಳು ತೊಗೊಂಬಂದು 1000 ಕುರಿವರೆಗೂ ಮೇಯಿಸ್ತಾ ಇದ್ದೀನಿ. ಇವಾಗ 87ನೇ ಇಸ್ವಿನಲ್ಲಿ ಅಮೇರಿಕಾದ ಟೆಕ್ಸಾಸಿಂದ ಒಂದು ರ್ಯಾಂಬುಲೆಟ್ ಅಂತ ತೊಗೊಂಬಂದೆ. ಅದರಲ್ಲಿ ಬ್ರೀಡ್ ಮಾಡ್ತಾ ಬಂದೆ. ಅದಕ್ಕೆ ಮೊದಲು ಬನ್ನೂರು ಕುರಿಗಳಲ್ಲಿ ಕ್ರಾಸ್ ಮಾಡ್ತಾ ಬಂದೆ. ಅದು ಬನ್ನೂರು ಕುರಿಗಳಲ್ಲಿ ಕ್ರಾಸ್ ಮಾಡಿದ್ದು ತುಂಬ ಜೋರಾಗಿ ಬರ್ತಾಯಿದ್ವು. ಆಮೇಲೆ ಪ್ಯೂರ್ ಸ್ಥಳಿ ರ್ಯಾಂಬುಲೆಟ್ ತಂದೆ. ಅದಾದಮೇಲೆ ಹೋದ ವರ್ಷ ಆಸ್ಟ್ರೇಲಿಯಾ ದೇಶದಿಂದ ರ್ಯಾಂಬುಲೆಟ್ ಕುರಿಗಳನ್ನ ಇಂಪೋರ್ಟ್ ಮಾಡಿ ತರಿಸಿದ್ದೀನಿ. ಅದ್ರ ಜೊತೆಗೆ ಅದಕ್ಕಾಗೋಂಥ ಮೇವು, ಮಿಷನರಿಗಳು, ಸೈಲೇಜ್ ಪಿಟ್ಟುಗಳು, ಆ ಮೇವು ಎಲ್ಲಿ ಬೆಳಿಬೇಕು, ಆ ಮೇವು ಇಕ್ರಿಸಾಟಿಂದ ವೆರೈಟಿಗಳನ್ನ ತೊಗೊಬಂದು ಒಂದಷ್ಟು ಮೇವು ಬೀಜಗಳನ್ನೆಲ್ಲ ತೊಗೊಬಂದು ಬೆಳೆದಿದ್ದೀವಿ. ಆಮೇಲಿಂದ ಜರ್ಮನಿಯಿಂದ ಮಿಷನರಿ ಇಂಪೋರ್ಟ್ ಮಾಡಿ ಚಾಪಿಂಗ್ ಮಾಡೋದು, ಆ ಚಾಪಿಂಗ್ ಮಾಡೋವಂಥ ಮಿಷನರಿಗಳು ಎಂಥವ್ರು ಬೇಕು ಅನ್ನೋದು, ಸೈಲೇಜು ತೊಟ್ಟಿಗಳು ಹೆಂಗಿರಬೇಕು ಅನ್ನೋದನ್ನೆಲ್ಲ ಮಾಡಿ ಒಂದು 15 ವರ್ಷದಿಂದ ಅದನ್ನು ಮಾಡ್ತಾಯಿದ್ದೀನಿ. ಅದಾದಮೇಲೆ ಇದರಲ್ಲಿ ಬರೋಂಥ ಉಣ್ಣೆನ ಬಿಕಿನೀರಿಗೆ ಹೋಗಿ ದಾರ ಮಾಡಿಸ್ಕೊಂಬಂದು ಬ್ಲ್ಯಾಂಕೆಟ್ ಮಾಡೋಂಥದ್ದು ವ್ಯಾಲ್ಯೂ ಅಡಿಷನ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇವಾಗ ಸೈಲೇಜ್ಗೆ ಜೋಳ ಬೆಳೀತಾ ಇದ್ವಿ ಹಿಂದೆ ಎಲ್ಲ, ಅದರಲ್ಲಿ ಬರೀ 20 ಟನ್ ಮೇವು ಬರೋಂಥದ್ದು. ಈಗ ಚೈನಾ ಟೈಪಲ್ಲಿ ಅಂದರೆ 3 ಅಡಿ ಸಾಲು ಮಾಡಿ ಒಂದು ಗುಣಿಗೆ 2 ಕಾಳು ಹಾಕಿ ಅದರಲ್ಲಿ 40 ಟನ್ ಬರೋಂಗೆ, ಇಳುವರಿ ಬರೋಂಗೆ ಜೋಳ ಬೆಳೆದು ಸೈಲೇಜ್ ಮಾಡ್ತಾಯಿದ್ದೀವಿ. ಇದಲ್ಲದೆ ಈ ಕುರಿ ಸಾಕಣೆಯಲ್ಲಿ ಬರೋಂಥ ಗೊಬ್ಬರನ ಮಾರಾಟ ಮಾಡಿದ್ರೆ ನಮಗೇನೋ ಒಂದು ವರ್ಷಕ್ಕೆ 100 ಟ್ರ್ಯಾಕ್ಟರ್ ಲೋಡ್ ಗೊಬ್ಬರ ಬರ್ತದೆ. ಅದನ್ನು ವ್ಯಾಲ್ಯೂ ಅಡಿಷನ್ ಆಗಿ ನಾವು ಫ್ಲೋರಿಕಲ್ಚರ್ ಮಾಡ್ತೀವಿ. ಅದರಲ್ಲಿ ತರಕಾರಿನೂ ಬೆಳಿತೀವಿ. ತರಕಾರಿ, ಫ್ಲೋರಿಕಲ್ಚರ್ ಇವೆಲ್ಲ ಮಾಡೋದ್ರಿಂದ ನಮಗೆ ಗೊಬ್ಬರದಿಂದ ಕೂಡ ವ್ಯಾಲ್ಯೂ ಅಡಿಷನ್ ಆಗ್ತದೆ. NRC ಮೀಟ್ ಅಂತ ಹೈದರಾಬಾದಲ್ಲಿ ನ್ಯಾಷನಲ್ ರಿಸರ್ಚ್ ಆನ್ ಮೀಟ್ ಅಂತಿದೆ, ಅಲ್ಲಿ MO ಮಾಡಿಕೊಂಡು ಮಾಂಸ ಉತ್ಪಾದನೆ ಮಾಡೋದಕ್ಕೆ ಶುರು ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಒಂದಷ್ಟು ಜಮೀನನ್ನ ರೆಡ್ ಕ್ಯಾಟಗರಿ ಕನ್ವರ್ಷನ್ ಮಾಡಿ ನಾವೇ ಸಾಕುವಂಥ ಕುರಿಗಳಿಂದ ಈ ಮಾಂಸ ಉತ್ಪತ್ತಿ ಮಾಡಬೇಕಾಗಿತ್ತಾ ಮಾಡಿದ್ದೀವಿ. ನಮಗೆ ಸಮಗ್ರ ಕೃಷಿ ಅಂತ ಮಾಡ್ತಾಯಿದ್ದೀವಿ. ಸಮಗ್ರ ಕೃಷಿ ಅಂದರೆ ವ್ಯವಸಾಯ ಮತ್ತು ಕುರಿ ಸಾಕಾಣೆ. ಈ ಕುರಿಗಳಲ್ಲಿ ಹಾಲು ಕಡಿಮೆ ಆಗ್ತದೆ ಮರಿಗಳಿಗೆ, ಅದಕ್ಕಾಗಿ ಮುರ್ರಾ ಎಮ್ಮೆಗಳು ಒಂದು 15-20 ಇಟ್ಟಿದ್ದೀವಿ. ಅದರ ಹಾಲನ್ನ ಕುರಿ ಮರಿಗಳಿಗೆ ಶಾರ್ಟೇಜ್ ಆದಾಗ ಕುಡಿಸ್ಕೊಳ್ತೀವಿ. ಈ ಥರ ನಮ್ಮಲ್ಲಿ ಬರೋ ಗೊಬ್ಬರನ ತರಕಾರಿ ಬರೋ ದುಡ್ಡು ಮತ್ತು ಕುರಿಗಳಲ್ಲಿ ಬರೋದು ತರಕಾರಿ, ಈ ಥರ ಎಲ್ಲ ಸಮಗ್ರವಾಗಿ ಕೃಷಿನ ಮಾಡ್ತಾಯಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಕುರಿಗಳನ್ನು ಬೆಳೆಯುವಂಥ ತುಂಬ ಜನ ಇದ್ದಾರೆ. ಅಂಥವ್ರು ಯಾರಾದರೂ ಬಂದರೆ ಅವರಿಗೆ ಮಾರ್ಗದರ್ಶನ ನಾವು ಭಾರತ ಸರ್ಕಾರಕ್ಕೆ ಅಡ್ವೈಸರಿ ಕಮಿಟಿಯಾಗಿ ಒಂದು 5 ವರ್ಷ ಕೆಲಸನೂ ಮಾಡಿದ್ದೀನಿ. ಹೌದು, ಮತ್ತಿನ್ನೇನು ಬಿಡಿ. ಹಾಗಿದ್ದ ಮೇಲೆ ಭಾರತ ಸರ್ಕಾರಕ್ಕೆ ಸೇವೆ ಕೊಟ್ಟಿದ್ದೀನಿ. 5 ವರ್ಷ ಅಡ್ವೈಸರಿ ಕಮಿಟಿ ಮೆಂಬರ್ ಫಾರ್ ಶೀಪ್ ಆ್ಯಂಡ್ ಗೋಟ್ ರ್ಯಾಬಿಟ್ ಆಗಿ ಕೆಲಸ ಮಾಡಿದ್ದೀನಿ. ಹೊಸ ಕಾಯಿಲೆಗಳನ್ನ ಪತ್ತೆ ಮಾಡಿ ಅದರ ಹೊಸ ಕಾಯಿಲೆಗಳೇನಿದ್ದಾವೆ ಅಂತ ಅದು ಸರ್ಕಾರದ ಗಮನಕ್ಕೆ, IVRI ಗಮನಕ್ಕೆಲ್ಲ ತಂದು ಅಲ್ಲಿಂದ ವಿಜ್ಞಾನಿಗಳ ಟೀಮ್ ಎಲ್ಲ ಬರೋಂಗೆ ಮಾಡಿ ಅದ್ರ ಬಗ್ಗೆ ಹೋರಾಟಗಳನ್ನ ಮಾಡ್ತಾ ನಿರಂತರವಾಗಿ ನಡೀತಾ ಇರ್ತದೆ. ಅದು ಈ ಥರ ಪ್ರೋಗ್ರಾಮ್ ಇವಾಗ ನೋಡಿ ಬಂದಿದ್ದೀವಿ. ನಾಳೆ ಇನ್ನೊಂದು ಈ ಥರ 45-6 ವರ್ಷದಿಂದ ಇದೇ ಥರ ಶ್ರಮಿಸ್ಕೊಂಡು ಹೋಗ್ತಾಯಿದ್ದೀನಿ. ಆಗಲಿ ಸರ್, ತುಂಬ ಸಂತೋಷ, ಧನ್ಯವಾದಗಳು ಸರ್. ನನ್ನ ಹೆಸರು ಸೈಯದ್ ಗನಿಖಾನ್ ಅಂತ, ಕಿರ್ಗಾವಲು, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ ಸರ್. ನಾನು ಒಬ್ಬ ಜೈವ ವೈವಿಧ್ಯ ಕೃಷಿಕ ಸರ್. ನಮ್ಮ ಪೂರ್ವಜರ ಕಾಲದಿಂದ ಸುಮಾರು 120 ಮಾವಿನ ತಳಿಗಳನ್ನು ಸಂರಕ್ಷಣೆ ಮಾಡಿದರು. ಅದರ ಜೊತೆಗೆ ನಾನು ಓದಿದ್ದು ನನ್ನ ಪದವಿನಲ್ಲಿ ವಸ್ತು ಸಂಗ್ರಹಾಲಯ ಮತ್ತು ಪುರಾತತ್ವಶಾಸ್ತ್ರ. ಅದಕ್ಕೋಸ್ಕರ ನಾನು ನಮ್ಮ ಭೂಮಿಯನ್ನು ಯಾಕೆ ಒಂದು ಜೀವಂತವಾದ ವಸ್ತು ಸಂಗ್ರಹಾಲಯ ಮಾಡಬಾರ್ದು ಅಂತ ಅಲ್ಲಿಂದ ನಾನು ಕೆಲಸವನ್ನು ಶುರು ಮಾಡಿದ್ದು ವ್ಯವಸಾಯದಲ್ಲಿ. ಇವಾಗ ಸುಮಾರು 1350 ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡಿದ್ದೀವಿ. ಸುಮಾರು 120 ಮಾವಿನ ತಳಿಗಳಿದ್ದಾವೆ. ಸುಮಾರು 100 ಥರದ ರಾಗಿ ತಳಿಗಳಿದ್ದಾವೆ. ಸಿರಿಧಾನ್ಯಗಳು ಮತ್ತು ತರಕಾರಿ, ದೇಶಿ ತರಕಾರಿಗಳು, ಇವನ್ನೆಲ್ಲನೂ ನಾವು ನಮ್ಮ ಇದರಲ್ಲಿ ಸಂರಕ್ಷಣೆ ಮಾಡಿದ್ದೀವಿ. ಮತ್ತು ಅದರಲ್ಲೂ ಕೂಡ ನಾವು ಏನು ಒಂದು 40-50 ವರ್ಷ ಮುಂಚೆ ನೋಡೋದಾದರೆ ಆಹಾರವೇ ಔಷಧಿ ಆಗಿತ್ತು. ಹಾಗಾಗಿ ನಾವು ಇವತ್ತು ಏನು ಅಕ್ಕಿ ತಿಂತಾಯಿದ್ದೀವಿ ಎಲ್ಲ ಪಾಲಿಶ್ ಅಕ್ಕಿ ತಿಂತಾಯಿದ್ದೀವಿ. ಹಾಗಾಗಿ ನಾವು ಏನು ಅಕ್ಕಿ ಈ 1350 ಅಕ್ಕಿ ತಳಿಗಳಲ್ಲಿದ್ದಾವೆ, ಅದರಲ್ಲಿ ಇರುವಂತಹ ಔಷಧಿ ಗುಣ ಇರೋಂಥ ಅಕ್ಕಿ ತಳಿಗಳಿರಬಹುದು, ಮತ್ತು ನಮ್ಮ ದೇಶಿ ತಳಿಯ ಅಕ್ಕಿ ತಳಿಗಳಿರಬಹುದು. ಅದನ್ನು ನಾವು ಒಂದು ಸಣ್ಣ ಪ್ರಮಾಣದ ಸೋಲಾರ್ ರೈಸ್ ಮಿಲ್ ಮಾಡಿಕೊಂಡು ಅದನ್ನು ನಾವು ಎಲ್ಲಿವರೆಗೆ ರೈತ ತನ್ನ ಉತ್ಪಾದನೆಯನ್ನು ಮಾರುಕಟ್ಟೆಗೆ ತರಲ್ವೋ ಅಲ್ಲಿವರೆಗೂ ಅವನು ಸಸ್ಟೈನ್ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅದಕ್ಕೋಸ್ಕರ ನಾವು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಸೋಲಾರ್ ರೈಸ್ ಮಿಲ್ ಹಾಕ್ಕೊಂಡು ನಾವು ಏನು ಬೆಳಿತೀವಿ ಅದನ್ನು ಸ್ಟಾಕ್ ಇಟ್ಕೊಂಡು ಅದನ್ನು ನಾವು ಮೌಲ್ಯವರ್ಧನೆಯಾಗಿ ಮಾಡಿ ಇಡೀ ಕರ್ನಾಟಕಕ್ಕೆ ಮತ್ತು ಬೇರೆ ಬೇರೆ ರಾಜ್ಯಗಳಿಗೂ
ರಾಜ್ಯಗಳಿಗೂ ಕೂಡ ಅನ್ಪಾಲಿಶ್ ರೈಸನ್ನು ಅಂದರೆ ಪಾಲಿಶ್ ಮಾಡದೇ ಇರೋಂಥ ಅಕ್ಕಿನ ಮಾರಾಟ ಮಾಡ್ತಾ ಇದ್ದೀವಿ. ಮಾವು ಕೂಡ ನಾವು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನು ಬೇರೆ ನಮ್ಮಲ್ಲಿ ಇರುವಂಥ ಬೇರೆ ಹಾರ್ಟಿಕಲ್ಚರ್ ಕ್ರಾಪ್ಸ್ಗಳೇನಿದ್ದಾವೆ ಅದನ್ನು ಮೌಲ್ಯವರ್ಧನೆ ಆಗಿ ಆ ಸೋಲಾರ್ ಡ್ರೈಯರ್ ಮಾಡಿಕೊಂಡು ಅದರಲ್ಲಿ ಸೋಲಾರ್ ಡ್ರೈಯರಲ್ಲಿ ಅದನ್ನು ಪೌಡ್ರ್ಗಳು ಮಾಡಿ ಅದನ್ನು ಪೌಡ್ರ್ ಮಾರಾಟ ಮಾಡ್ತಾ ಇದ್ದೀವಿ. ಮತ್ತು ನಾವು ಅಕ್ಕಿ ಮಿಷಿನಲ್ಲಿ ಬಿಟ್ಟಾಗ ಅಕ್ಕಿನಲ್ಲಿ ನುಚ್ಚು ಉಳ್ಕೊಳ್ಳುತ್ತೆ, ಆ ನುಚ್ಚನ್ನು ಅಕ್ಕಿ ಹಸಿಟ್ಟನ್ನಾಗಿ ಮಾರಾಟ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಮೌಲ್ಯವರ್ಧನೆಯಾಗಿ ಮಾರಾಟ ಮಾಡ್ತಾ ಇದ್ದೀವಿ. ಯಾತಕ್ಕೋಸ್ಕರ ಮೌಲ್ಯವರ್ಧನೆ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲಿವರೆಗೆ ರೈತ ತಾನು ಬೆಳೆದಂಥ ಪ್ರಾಡಕ್ಟನ್ನು ಮೌಲ್ಯವರ್ಧನೆ ಮಾಡಲ್ವೋ ಅಲ್ಲಿವರೆಗೆ ಅವನು ಸಸ್ಟೈನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಈ ಥರ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಕಿರು ಉದ್ಯಮಿಯಾಗಿ ಮಾಡಿಕೊಂಡು ಇದು ನಮ್ಮ ಪ್ರಯತ್ನವನ್ನು ಇಡೀ ರಾಜ್ಯಗಳಿಗೆ ಮತ್ತು ಬೇರೆ ಬೇರೆ ಸ್ಟೂಡೆಂಟ್ಸ್ಗಳು ಬರ್ತಾರೆ ಅವ್ರಿಗೆಲ್ಲರಿಗೂ ಹೇಳ್ಕೊಡ್ತಾ ಇದ್ದೀವಿ. ನನ್ನ ಪ್ರಶ್ನೆ ಏನು ಅಂದರೆ 1350 ಭತ್ತದ ತಳಿಗಳನ್ನು ತಾವು ಸಂಗ್ರಹಿಸಿದ್ದೀರಿ. ಇದು ನಮ್ಮ ಕರ್ನಾಟಕದ ಸುತ್ತಮುತ್ತಲು ಬೆಳೆಯುವಂಥ ತಳಿಗಳ, ಕರ್ನಾಟಕದ ಹೊರಗೆ ಉತ್ತರ ಭಾರತದಲ್ಲಿ ಅಥವಾ ಪ್ರಪಂಚದ ಬೇರೆ ಕಡೆ ಬೆಳೆಯುವಂಥ ತಳಿಗಳು ನಿಮ್ಮಲ್ಲಿ ಏನಾದರೂ ಉಂಟಾ? ನಮ್ಮ ಕರ್ನಾಟಕ ರಾಜ್ಯದ ಸುಮಾರು 330 ತಳಿಗಳಿದ್ದಾವೆ. ಮಿಕ್ಕದ್ದು ತಳಿಗಳು ಬೇರೆ ಬೇರೆ ರಾಜ್ಯದಿಂದ ನಾನು ಇಡೀ ದೇಶವನ್ನು ಸುತ್ತಾಡಿ ಅಲ್ಲಿ ಕಲೆಕ್ಟ್ ಮಾಡಿ ಬೆಳೆದಿರೋವಂಥದ್ದಿದೆ. ಮತ್ತು ನನಗೆ ಬೇರೆ ಹೊರಗಡೆ ದೇಶಕ್ಕೆ ಹೋಗಿದ್ದವರು ಕೂಡ ಒಂದಷ್ಟು ಭತ್ತ ತಳಿಗಳು ಕೊಟ್ಟಿದ್ದಾರೆ. ಅದರಲ್ಲಿ ಥೈಲ್ಯಾಂಡ್ ಇದೆ, ಬರ್ಮಾದಿದೆ, ಶ್ರೀಲಂಕಾದಿದೆ, ಪಾಕಿಸ್ತಾನದಿದೆ. 60 ದಿವಸಕ್ಕೆ ಬರುವಂಥ ಭತ್ತ ತಳಿನೂ ಇದೆ, 180 ದಿವಸಕ್ಕೆ ಬರುವಂಥ ಭತ್ತ ತಳಿನೂ ಇದ್ದಾವೆ. ಈ ರೀತಿ ಭತ್ತ ತಳಿಗಳನ್ನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ತುಂಬ ಸಂತೋಷ. ರೈತ ಬಂಧುಗಳು ನಮ್ಮ ಜೊತೆ ಇದ್ದಾರೆ, ಉದ್ಯಮಿಗಳು ನಮ್ಮ ಜೊತೆ ಇದ್ದಾರೆ. 1-2 ಪ್ರಶ್ನೆ ಕೇಳೋಣ. ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ಯಾರು ಮೊದಲು ಕೈ ಎತ್ತಾರೋ ಅವರಿಗೆ ಉತ್ತರವನ್ನು ನೀಡುವ ಅವಕಾಶವನ್ನು ಕಲ್ಪಿಸ್ಕೊಳ್ಳೋಣ. ಉತ್ತರ ಸರಿಯಾಗಿದ್ದರೆ ಯಥಾ ಪ್ರಕಾರ ಒಂದು ಪುಸ್ತಕವನ್ನು ಬಹುಮಾನವಾಗಿ ಕೊಡ್ತೇವೆ. ಮೊದಲನೇದು, ಕೃಷಿ ಪರಿಸರ ಅಂದರೆ ಏನು? ಇದನ್ನು ಆಗ್ರೋ ಎಕಾಲಜಿ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಯಾರು ವಿವರಿಸ್ತೀರಿ? ಹೇಳಿ ಸರ್. ಕೃಷಿ ಪರಿಸರ ಅಂತಕ್ಕಂಥದ್ದು ಏನಂದರೆ ನಮ್ಮ ಕೃಷಿ ಮೂಲಕ ಒಳ್ಳೆಯ ಪರಿಸರವನ್ನು, ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಕೃಷಿ ಮೂಲಕ ಕಾಡು ಆಗಿರ್ತಕ್ಕಂಥದ್ದು, ತೋಟಗಾರಿಕಾ ಬೆಳೆ ಆಗಿರ್ತಕ್ಕಂಥದ್ದು, ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿ ಕೃಷಿಯಲ್ಲಿ ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದೇ ಕೃಷಿ ಒಂದು ಪರಿಸರ ಅಂತಕ್ಕಂಥದ್ದನ್ನು ಮಾಡ್ತೀವಿ. ಚೆನ್ನಾಗಿ ಹೇಳಿದ್ರಿ. ಮುಖ್ಯವಾಗಿ ಕೃಷಿಯಲ್ಲಿ ನಾನಾ ರೀತಿಯಾದ ರಾಸಾಯನಿಕ ಗೊಬ್ಬರಗಳನ್ನು, ನಾಶಕಗಳನ್ನೆಲ್ಲ ಬಳಸ್ತೇವಲ್ವಾ, ಇದು ಪರಿಸರಕ್ಕೆ ತೊಂದರೆ ಉಂಟು ಮಾಡಬಾರ್ದು. ಆ ರೀತಿ ಒಳ್ಳೆಯ ಉತ್ತರ ಕೊಟ್ಟರೆ. ಪುರುಷೋತ್ತಮ ಪರ್ವ ಡಾಕ್ಟರ್ SLN ಸ್ವಾಮಿ ಬರೆದಂಥ ಪುಸ್ತಕ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ನಾವು ಪದೇ GI ಟ್ಯಾಗ್, ಜಿಯೋಗ್ರಾಫಿಕಲ್ ಇಂಡಿಕೇಟರ್, ಜಾಗತಿಕ ಸೂಚಕ ಹೀಗೆಲ್ಲ ಹೇಳ್ತೇವೆ. ಈ GI ಟ್ಯಾಗ್ ಅಂದರೆ ಏನು? ಅದರಿಂದ ನಮಗೆ ಏನು ಲಾಭ ಹೇಳಿ ಸರ್. ಸರ್, GI ಟ್ಯಾಗ್ ಅಂತ ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ನಾವೇನು ಹೇಳ್ತಿದ್ದೀವಿ ಅಂದರೆ GI ಟ್ಯಾಗ್ ಒಂದು ಪದಾರ್ಥಕಾರರು ಆಗ್ಬೋದು, ಒಂದು ಮೌಲ್ಯವರ್ಧನೆ ಮಾಡಿರುವಂತಹ ಒಂದು ಉತ್ಪಾದನೆಗೂ ಆಗ್ಬೋದು. ಹಾಗಾಗಿ ಅದಕ್ಕೆ GI ಟ್ಯಾಗ್ ಒಂದು ನಮ್ಮ ಏನು ಕೇಂದ್ರ ಸರ್ಕಾರ ಇದೆ ಅದಕ್ಕೆ GI ಟ್ಯಾಗ್ ಕೊಡುತ್ತೆ. ಹಾಗಾಗಿ ನಾವು ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಈಗ ಆಲ್ರೆಡಿ ನಮ್ಮ ಮೈಸೂರು ವಿಳ್ಯದೆಲೆಗೆ GI ಟ್ಯಾಗ್ ಸಿಕ್ಕಿದೆ, ಈರನ್ಗೆರೆ ಬದನೆ ಮೈಸೂರಿಗೆ ಸಿಕ್ಕಿದೆ, ಆಮೇಲೆ ನಂಜನಗೂಡು ರಸಬಾಳೆಗೆ GI ಟ್ಯಾಗ್ ಸಿಕ್ಕಿದೆ. ಮತ್ತು ನಾವು ಇನ್ನೂ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಿಗೂ ಪ್ರಯತ್ನ ಪಡ್ತಾ ಇದ್ದೀವಿ. ಲೈಕ್ ಮೈಸೂರು ಮಹಾರಾಜರು ಬಳಸ್ತಿದ್ದಂತಹ ರಾಜಮುಡಿ ಭತ್ತವನ್ನು GI ಟ್ಯಾಗ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಬಂಡೂರು ಕುರಿ ಏನಿದೆ ಅದನ್ನು ಕೂಡ GI ಟ್ಯಾಗ್ ಮಾಡಬೇಕು ಅಂತ ಇದ್ದೀವಿ. ಈ ರೀತಿಯಾಗಿ ಅಲ್ಲಿಯ ವಾತಾವರಣದಲ್ಲಿ ಬೆಳೆದಂತಹ ಪದಾರ್ಥಗಳು, ಈಗ ನಾವು ಹುಬ್ಬಳ್ಳಿಯಲ್ಲಿ ಧಾರವಾಡಕ್ಕೆ ಹೋಗ್ಬೋದು, ಧಾರವಾಡ ಪೇಡ ಕೂಡ GI ಟ್ಯಾಗ್ ಆಗಬಹುದು. ಈ ರೀತಿಯಾಗಿ GI ಟ್ಯಾಗ್ ಅಂತ ಅಂದರೆ ಇದನ್ನು ನಾವು ಅಲ್ಲಿಯ ಜಿಯೋಗ್ರಫಿಕಲ್ ಇಂಡಿಕೇಶನ್ ಸೂಚಿಸೋ ಅಂತಹ ಪದಾರ್ಥಗಳಿಗೆ ಅಲ್ಲಿ GI ಟ್ಯಾಗ್ ಅಂತ ಹೇಳ್ತೀವಿ. ನಮ್ಮ ಏನು ಕೃಷಿ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರದಿಂದ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆಯುವಂತಹ ಭೀಮಾ ತೊಗರಿ ಏನು ಬೆಳೀತಾರೆ ಅದಕ್ಕೂ ಕೂಡ ಒಂದು GI ಟ್ಯಾಗ್ ಸಿಕ್ಕಿದೆ. ತುಂಬ ಒಳ್ಳೆಯ ವಿವರಣೆ ಕೊಟ್ಟರೆ. ಸಾಧನಾ ಸಂಚಯ ಎನ್ನುವ ಪುಸ್ತಕ ಡಾಕ್ಟರ್ ಗೀತಾ ಕೃಷ್ಣಮೂರ್ತಿ ಸಂಪಾದನೆ ಮಾಡಿರುವಂಥದ್ದು ಕೊಡ್ತಾ ಇದ್ದೇವೆ. ನಮ್ಮ ಮೈಸೂರು ಪಾಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಬೇಕಾದರೆ ಅದಕ್ಕೆ GI ಟ್ಯಾಗ್ ಬೇಕಾಗಿದೆ, ಅದು ನಮಗೆ ದೊರಕಿದೆ. ಹೀಗೆ ಸುಮಾರು GI ಟ್ಯಾಗ್ಗಳು ನಮ್ಮ ಕರ್ನಾಟಕಕ್ಕೆ ದೊರಕಿದೆ. ಇದನ್ನು ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ರೈತರಿಗೆ, ರೈತ ಮಹಿಳೆಯರಿಗೆ, ಉದ್ಯಮಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಕೃತಜ್ಞತಾ ರೂಪದಲ್ಲಿ ಒಂದೊಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ.
ವಿ ಸೀತಾರಾಮಯ್ಯ ಅವರು ಬರೆದ ಸಮಗ್ರ ನಾಟಕ ಈ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಅಮರ ಚಿಂತನೆ ಈರಣ್ಣ ಬೆಂಗಾಲಿ ಅವರು ಬರೆದಂಥ ಪುಸ್ತಕ. ಕಾವ್ಯ ಸಂಗೀತ ಪದಮಾಲೆ ಗೋಪಾಲ ಅಯ್ಯಂಗಾರ್ ತಿರುಮಲೆ ಅವರು ಬರೆದಂಥ ಪುಸ್ತಕ. ಬಾಳ ಬೆಳಕು ಆತ್ಮಕಥೆ ಡಾಕ್ಟರ್ ಶೈಲಜಾ ಅವರು ಬರೆದಿರುವಂಥದ್ದು, ದಯವಿಟ್ಟು ಸ್ವೀಕರಿಸಿ. ವಿ ಸೀತಾರಾಮಯ್ಯ ಅವರು ಬರೆದ ಇತಿಹಾಸ ಕಾವ್ಯಗಳು ಎನ್ನುವ ಪುಸ್ತಕದ ವಿಮರ್ಶೆ ತಮಗೆ ಕೊಡ್ತಾ ಇದ್ದೇವೆ. ಹಾಗೆಯೇ ಚುಟುಕು ಶತಕಗಳು ಎನ್ನುವ ಪುಸ್ತಕ, ದಯವಿಟ್ಟು ಸ್ವೀಕರಿಸಿ. ಶಿಕ್ಷಣವೇ ಲಕ್ಷಣ ಎನ್ನುವ ಪುಸ್ತಕ ಪರಮೇಶ್ ಅವರು ಬರೆದಿರುವಂಥದ್ದು. ಗಾಂಧಿಯೊಳಗೊಬ್ಬ ಗಾಂಧಿ ಶಾಸ್ತ್ರೀಜಿ ಸಂಗನಾಳ ಮಠ್ ಬರೆದಂಥ ಪುಸ್ತಕ. ಎಲ್ಲರಿಗೂ ಶುಭವಾಗಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.